ಕೈಲ್ಪೊಳ್ದು ನಮ್ಮೆಯಿಂದ ಕೊಡಗಿನ ಹಲವೆಡೆ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಯಿತು. ಚಟ್ಟಳ್ಳಿಯಲ್ಲಿ ಪುತ್ತರಿರ ಕುಟುಂಬದವರೆಲ್ಲ ಐನ್ಮನೆಯಲ್ಲಿ ಸೇರಿ ಸಾಂಪ್ರದಾಯಿಕವಾಗಿ ಆಯುಧ ಪೂಜೆಯಿಂದ ಮಾಡಲಾಯಿತು. ಕುಟುಂಬದ ಹಿರಿಯರಾದ ಪುತ್ತರಿರ ಗಣೇಶ್ ಭೀಮಯ್ಯ ಅವರು ನಡುಬಾಡೆಯಲ್ಲಿ ಮೀದಿ ನೀರಿಟ್ಟು ಪೂಜೆ ಸಲ್ಲಿಸಿ ಕೈಲ್ಪೊಳ್ದು ನಮ್ಮಯ್ಯ ಆಚರಣೆ ಮಾಡಲಾಗ್ತಾ ಇದ್ದು ಎಲ್ಲರಿಗೂ ಒಳಿತಂದ ಮಾಡಲೆಂದು ಬೇಡಿಕೊಂಡ್ರು. ಅದೇ ರೀತಿ ಹಿರಿಯರಾದ ಪುತ್ತರಿರ ಸೂಜು ಬಿದ್ದಪ್ಪ ಅವರು ಅಡುಗೆ ಮನೆಯಲ್ಲಿ ಮೀದಿ ನೀರಿಟ್ಟು ಬೇಡಿಕೊಂಡ್ರು. ಹಬ್ಬದ ಅಂಗವಾಗಿ ಮಹಿಳೆಯರು ತಯಾರು ಮಾಡಿದ ವಿಶೇಷ ಕಡಂಬುಟ್ಟು, ಪಂದಿಕರಿ, ನೈಕೂಳ್, ಕೋಳಿಕರಿ, ಪಾಯಸ ಹೀಗೆ ಹಲವು ಬಗೆಯ ಖಾದ್ಯಗಳನ್ನು ಸವಿದರು. ಭೋಜನದ ಬಳಿಕ ಕುಟುಂಬದವರೆಲ್ಲ ಸೇರಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಮೂಲಕ ಶೌರ್ಯ ಪ್ರದರ್ಶಿಸಲಾಯಿತು. ನಂತರ ಊರಿನವರೆಲ್ಲ ಮಂದಿನಲ್ಲಿ ಸೇರಿ ತೆಂಗಿನಕಾಯಿಗೆ ಗುಂಡು ಹೊಡೆದರು. 5 ಲೀಟರ್ ಅಂಡೇನ ಗುರು ಅಂಡ ಇದಕ್ಕೆ ಬೊಡ್ಚ ಕಚ್ಚೋಡಕ್ಕೆ വെച്ചിട്ട് ಅದನ್ನೇ ಅವ್ರ ಸಂತಾನಕ್ಕೆ ಅದೇ ರೀತಿ ಆನಂದ ಮಾಡಿ ಹೊಡೆಯಂడి ಡಬ್ಬಿಲಿ ಫುಲ್ ಒಕ್ಕ ಖಾರ ಅಡ್ಡ ಬುದ್ದು ಕೊಡಿ. ಬೀದಿ ಬೆಪ್ಪಂಗ ಎಲ್ಲರೂ ಅಂಗಡ ಖುಷಿಲಿ ಎಲ್ಲರೂ ಅಡುಗೆ ಮಾಡಿವಂತೆ ಎಲ್ಲ ಸಾಕಾರ ತಂತು ಅಂಗಕ್ಕೆ ಎಲ್ಲರೂ ಅಂಗಡ ಒಕ್ಕಡ ಬೈ ಅಂಗಡ ಮಾಗೂರು ನಲ್ದ ಮಾಡೋದು ಎಲ್ಲರೂ ಅಡ್ಡ